ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಶ್ವಿನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಇಲ್ಲಿ ನೋಡಿ ಚಾಲ್ತಿ ಮಾವಿನ ಹಣ್ಣಿದೆ. ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಮೇಲ್ಗಡೆ ತೊಟ್ಟೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು 5-6 ಮಾವಿನ ಹಣ್ಣಿದೆ ಫ್ರೆಂಡ್ಸ್. ಇದರಿಂದ ಇವತ್ತು ನಾವು ಮಾವಿನ ಹಣ್ಣಿನ ಉಪ್ಕರಿ ಮಾಡ್ಕೊಳ್ಳೋಣ. ಇದನ್ನು ನಾವು GSBಯಲ್ಲಿ ಉಪ್ಕರಿ ಅಂತ ಹೇಳ್ತೀವಿ. ಇದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ ನೀವು ಒಂದ್ಸತಿ ನಿಮ್ಮ ಮನೇಲಿ ಮಾಡಿ ಹೇಗಾಗತ್ತೆ ಅಂತ ರೆಸಿಪಿ ನೋಡಿಕೊಂಡು ಮನೇಲಿ ಒಂದ್ಸತಿ ನೀವು ಟ್ರೈ ಮಾಡಿ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ ಮಾವಿನ ಹಣ್ಣಿನ ಸಿಪ್ಪೆನ ಸೊಲಿತಾ ಇದ್ದಾರೆ. ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ ಇವತ್ತು, ನಾನು ಹೇಳ್ಕೊಡ್ತಾ ಇದ್ದೀನಿ ಅವರಿಗೆ. ಇಲ್ಲಿ ನೋಡಿ ಇವಾಗ ಮಾವಿನ ಹಣ್ಣನ್ನು ಸೊಲ್ಕೊಂಡು ಇಟ್ಕೊಂಡಿದ್ದಾರೆ. ಈ ಥರ ಸಿಪ್ಪೆನ ಬೇರೆ ಮಾಡಿಟ್ಟಿದ್ದಾರೆ, ಮತ್ತು ಈ ಥರ ಮಾವಿನ ಹಣ್ಣನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ. ಇವಾಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸಿಪ್ಪೆನ ಗುಂಚ್ಕೊಳ್ಳೋಣ. ಇವಾಗ ನೋಡಿ ಸಿಪ್ಪೆನ ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಗುಂಚ್ಕೊಳ್ಳೋಣ. ಅದ್ರ ಪಲ್ಪ್ ಎಲ್ಲ ತೆಗೆಯೋಣ, ಸಿಪ್ಪೆಲಿ ಇದ್ದಿದ್ದೆಲ್ಲ ಪಲ್ಪನ್ನು ತಗೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಪಲ್ಪನ್ನು ತಗೊಂಡಿದ್ದೀವಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಮುಂದಿನ ಪ್ರೊಸೀಜರನ್ನು ನೋಡ್ಕೊಂಡು ಬರೋಣ. ನೋಡಿ ಬಾಣಲೆನ ಕಾಯೋಕೆ ಇಟ್ಕೊಂಡಿದ್ದೀನಿ. ಒಂದು ಕಾವಲು ಇಟ್ಕೊಂಡು ಅದಕ್ಕೆ ಸ್ವಲ್ಪ ನಾನು ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಲಿ. ಇವಾಗ ನೋಡಿ ಎಣ್ಣೆ ಬಿಸಿ ಆಯಿತು. ಅದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ತಾ ಇದ್ದಾರೆ. ಉದ್ದಿನಬೇಳೆ ಇವಾಗ ಕೆಂಪಗಾಗಲಿ ಸ್ವಲ್ಪ. ಇವಾಗ ನೋಡಿ ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ. ಇವಾಗ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ, ಜೀರಿಗೆ ಹಾಕಿ, ಸ್ವಲ್ಪ ಬೇಗ ಹಾಕಿ. ಒಣಮೆಣಸು ಹಾಕಬೇಕು. ಇದಕ್ಕೆ ಹಸಿಮೆಣಸು ಹಾಕಿನೂ ಕೂಡ ಮಾಡ್ಬೋದು, ಆದರೆ ನಾನು ಒಣಮೆಣಸು ಹಾಕಿ ಮಾಡ್ತಾ ಇದ್ದೀನಿ. ಒಗ್ಗರಣೆ ಸೊಪ್ಪು ಹಾಕಿ, ಸ್ವಲ್ಪ ಹಿಂಗೆ ಹಾಕಿ ಇದ್ದಾರೆ. ನೋಡಿ ಮಾವಿನ ಹಣ್ಣು ಹಾಕ್ತಾ ಇದ್ದಾರೆ, ಪಲ್ಪ್ ಹಾಕಿದ್ದು ಹಾಕಿ. ಇವಾಗ ನೋಡಿ ಇವಾಗ ನನ್ನ ಮಗ ಮಿಕ್ಸ್ ಮಾಡ್ತಾ ಇದ್ದಾನೆ. ಇವಾಗ ನೋಡಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೊಂದು ಸ್ವಲ್ಪ ಹಾಕು ಮಗ. ನನ್ನ ಮಗ ಉಪ್ಪು ಹಾಕ್ತಾ ಇದ್ದಾನೆ ನೋಡಿ, ಸ್ವಲ್ಪ ಸಾಕು. ಇವಾಗ ಬೆಲ್ಲ ಹಾಕಿ. ಬೆಲ್ಲ ನೋಡಿ ನಿಮ್ಗೆ ರುಚಿಗೆ ನೋಡ್ಕೊಂಡು ಹಾಕಿ. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಬೆಲ್ಲ, ಅಂದರೆ ಸ್ವಲ್ಪ ಅದು ಹುಳಿ ಸಿಹಿ ಖಾರ ಆಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ನೋಡಿ ಹೇಗಾಗುತ್ತೆ ಅಂತ ಮಾಡ್ಕೊಂಡು ನೋಡಿ ನೀವು ಒಂದ್ಸತಿ ಮನೇಲಿ. ಇವಾಗ ಇದನ್ನು ಮುಚ್ಚಿ ಮಾವಿನ ಹಣ್ಣು ಬೇಯೋವರೆಗೂ ಮುಚ್ಚಿಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಕುದೀತಾ ಇದೆ ನೋಡಿ ಮಾವಿನ ಹಣ್ಣು ಈ ಥರ ಆಗ್ತಾ ಇದೆ. ಇನ್ನು ಬೇಯಲಿಲ್ಲ, ಅದು ಇನ್ನು ಬೇಯಬೇಕು. ಈ ಥರ ಕುದಿ ಬರ್ತಾ ಇದೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಇನ್ನೂ ಒಂದು 5 ನಿಮಿಷನಾದರೂ ಬೇಕು ಫ್ರೆಂಡ್ಸ್ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಆಯ್ತಿದ್ದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಫ್ರೆಂಡ್ಸ್ ಏನು ಗೊತ್ತಾ, ಮಾವಿನ ಹಣ್ಣನ್ನು ನಾವು ಪೂರ್ತಿಯಾಗಿ ಗಿವ್ಚ್ಕೊಳ್ಬಾರ್ದು. ಇದೇ ಥರ ಸ್ವಲ್ಪ ನೋಡಿ ಈ ಥರ ಇಟ್ಕೊಳ್ಬೇಕು. ಇದು ಪೂರ್ತಿ ಗಿವ್ಚಿ ಅದು ಗೊರಟಷ್ಟೇ ಬಂದರೆ ಅಲ್ಲ ಟೇಸ್ಟ್ ಆಗಲ್ಲ ಫ್ರೆಂಡ್ಸ್ ಅದು. ಮತ್ತು ಏನು ಗೊತ್ತಾ, ನೀರು ಸಪ್ರೇಟ್ ಆಗುತ್ತೆ, ಗೊರಟು ಸಪ್ರೇಟ್ ಆಗುತ್ತೆ.
ಟೇಸ್ಟ್ ಬರಲ್ಲ. ಮಾವಿನ ಹಣ್ಣನ್ನು ಇದೇ ಥರ ಇಟ್ಕೊಳ್ಳಿ, ಪೂರ್ತಿ ಗಿವುಂಚ್ಕೋಬೇಡಿ. ಕೆಲವೊಬ್ರು ಪೂರ್ತಿ ಗಿವುಂಚಿ ಮಾಡ್ತಾರೆ, ಅದು ಚೆನ್ನಾಗಿ ಬರಲ್ಲ, ಟೇಸ್ಟು ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್, ಮಾವಿನ ಹಣ್ಣಿನ ಉಪ್ಕರಿ ರೆಡಿ ಆಯಿತು. ಇದನ್ನು ನಾವು ಕೊಂಕಣಿಲಿ ಅಂಬ್ಯಾಗ ಹುಮ್ಮಣ ಅಂತ ಹೇಳ್ತೀವಿ, ಮತ್ತು ಅಂಬ್ಯಾಗ ಕೂವಳ ಅಂತಲೂ ಹೇಳ್ತೀವಿ. ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬರುತ್ತೆ. ಆದರೆ ಇದನ್ನು ನೀವು ಗೋರುಟು ಮಾವಿನ ಹಣ್ಣಿಂದನೇ ಮಾಡಬೇಕು, ಅಂದರೆ ಚಾಲ್ತಿ ಮಾವಿನ ಹಣ್ಣು ಅಂತಾರಲ್ಲ ಅದರಿಂದನೇ ಮಾಡಬೇಕು. ಆಪೂಸು, ಕಲ್ಮಿ ಅಥವಾ ನಿಮ್ಮದು ಕರಿ ಶಡ ಈ ಥರ ಎಲ್ಲ ಬರ್ತದಲ್ಲ, ಅದರಿಂದ ಮಾಡಿದರೆ ಚೆನ್ನಾಗಿರಲ್ಲ, ಅದು ತುಂಬ ಸ್ವೀಟ್ ಇರುತ್ತೆ. ಇದು ಚಾಲ್ತಿ ಹಣ್ಣು ಸ್ವಲ್ಪ ಹುಳಿ ಸಿಹಿ ಆಗಿರುತ್ತಲ್ಲ, ಅದರಿಂದನೇ ಇದನ್ನು ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಇದನ್ನು ಒಂದ್ಸತಿ ಮಾಡಿ ನೋಡಿ, ಈ ರೆಸಿಪಿನ ಒಂದ್ಸತಿ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಫೇಸ್ಬುಕ್ಕಲ್ಲಿ ನನ್ನ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.